ಈ ಎಪಿಸೋಡಲ್ಲಿ ನನಗೆ ಸಿಕ್ಕಾಬಟ್ಟೆ ಖುಷಿ ಪಡಿಸಿದ ವಿಚಾರ ಅಂದರೆ ಮಲ್ಲಮ್ಮ ಅವರು ಫೈನಲಿಸ್ಟ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗಿದ್ದು. ಲಾಸ್ಟ್ ಎಪಿಸೋಡಲ್ಲಿ ನಾನು ಹೇಳ್ದಂಗೆ ಅಭಿಷೇಕ್ ಅವರು ಭಯಾನಕವಾಗಿ ಫ್ಲರ್ಟ್ ಮಾಡ್ತಾ ಇದ್ದಾರೆ. ಅದನ್ನ ಅಶ್ವಿನಿ ಅವರು ಅವ್ರ ಬಾಯಿಂದ ಹೇಳಿದ್ಮೇಲೆ ಸಿಕ್ಕಾಬಟ್ಟೆ ಓ ಅನ್ನಿಸ್ತು. ಯಾಕಂದ್ರೆ ಒಬ್ಬೊಬ್ರಿಗೂ ಒಂದೊಂದು ಹೇಳಿದಾರಂತೆ, ನಿಮ್ ಕಣ್ಣು ತುಂಬಾ ಚೆನ್ನಾಗಿದೆ, ಅದು ವೀಕ್ನೆಸ್, ನಿಮ್ ಕಣ್ಣು ಚೆನ್ನಾಗಿದೆ ಅಂತ ಒಬ್ರಿಗೆ, ರಾಶಿ ಅವ್ರಿಗೆ ಇನ್ನೊಂದು, ಸ್ಪಂದನ ಅವ್ರಿಗೆ ಇನ್ನೊಂದು, ಪ್ರತಿಯೊಬ್ಬರಿಗೂ ಒಂದೊಂದು ಹೇಳಿದ್ದಾರೆ. ಸೊ ಅದನ್ನೇ ಅಶ್ವಿನಿ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ನಾನು ಹೇಳಿಲ್ವಾ, ಸಪ್ರೇಟ್ ಟ್ರ್ಯಾಕ್ ಅದು, ಲವ್ ಟ್ರ್ಯಾಕು ಅಥವಾ ಕ್ರಶ್ ಟ್ರ್ಯಾಕು ಬಿಗ್ ಬಾಸ್ ಅಲ್ಲಿ ಪಕ್ಕ ಹೋಗ್ತಾ ಇದೆ ಅಂತ ಹೇಳಿದ್ನಲ್ಲ ಎರಡನೇ ಎಪಿಸೋಡಲ್ಲಿ, ಅದು ಇಲ್ಲಿ ಮೂವ್ ಆಗ್ತಾ ಇದೆ, ಹೋಗ್ತಾ ಇದೆ. ಇದೆಲ್ಲ ಎಲ್ಲೋ ನಿಂತ್ಕೊಳ್ಳುತ್ತೆ ಅಂತ ಗೊತ್ತಿಲ್ಲ. ಸೊ ನೋಡೋಣ. ಸೊ ಗೈಸ್, ಬಿಗ್ ಬಾಸ್ ಅವರು ಇನ್ನೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ, ನೀವು ನೋಡಿದ್ದೀರಾ ಅನ್ಕೋತೀನಿ ರೀಸೆಂಟಾಗಿ. ಅದರಲ್ಲಿ ಮತ್ತೆ ಅಗೈನ್ ಗಿಲ್ಲಿ ನಟ ಅವರು ಮತ್ತು ಅಶ್ವಿನಿ ಮ್ಯಾಮ್ ಅವರು ಜಗಳ ಸ್ಟಾರ್ಟ್ ಮಾಡಿದ್ದಾರೆ. ಇದ್ರ ಜೊತೆಗೆ ಹೊಸ ಅಭ್ಯರ್ಥಿ ಧ್ರುವಂತ್ ಅವರು ಕೂಡ ಆ್ಯಡ್ ಆಗಿದ್ದಾರೆ. ಆ್ಯಕ್ಚುಲಿ ಪ್ರೀವಿಯಸ್ ಎಪಿಸೋಡಲ್ಲೇ ಅವರು ಜಗಳ ಕೂಡ ಆಡಿದ್ರು ಅಶ್ವಿನಿ ಮ್ಯಾಮ್ ಜೊತೆ. ಸೊ ಹೋಗ್ತಾ ಹೋಗ್ತಾ ಇದೆಲ್ಲ ಡಬಲ್ ಆಗ್ತಾ ಇರುತ್ತೆ. ಯಾರ ಜೊತೆ ಜಗಳ ಆಡ್ತಾರೆ, ಏನಕ್ಕೆ ಜಗಳ ಆಡ್ತಾರೆ, ರೀಸನ್ಗಳೇ ಇರಲ್ಲ, ಭಯಂಕರವಾಗಿರುತ್ತೆ ಜಗಳಗಳು. ಆ್ಯಂಡ್ ಜೊತೆಗೆ ಈ ಅರಸರು ಮತ್ತು ಸೇವಕರು ಟಾಪಿಕ್ಕು ಎಷ್ಟು ದಿನದ ತನಕ ಹೋಗುತ್ತೆ ಅಂತ ಗೊತ್ತಿಲ್ಲ. ಈ ಅರಸರು ಕೊಡ್ತಾ ಇರೋವಂಥ ಕಮೆಂಟ್ಗಳೇ ಇರ್ಬೋದು, ಅಥವಾ ಅದನ್ನು ಮಾಡು ಇದನ್ನು ಮಾಡು ಅಂತ ಕೊಡ್ತಾ ಇರೋ ಆರ್ಡರ್ಗಳೇ ಇರ್ಬೋದು, ಇದನ್ನು ಎಷ್ಟು ದಿನದ ತನಕ ಸೇವಕರು ಪಾಲಿಸ್ತಾರೆ ಅಂತ ಗೊತ್ತಿಲ್ಲ. ಇದು ಒಂದು ಸ್ಟೇಜ್ ತನಕ ಚೆನ್ನಾಗಿರುತ್ತೆ, ಆಮೇಲೆ ಇರಿಟೇಷನ್ ಆಗಿಬಿಡುತ್ತೆ. ಇರಿಟೇಷನ್ನು ಕೋಪವಾಗಿ ಕನ್ವರ್ಟ್ ಆಗುತ್ತೆ, ಕೋಪ ಕನ್ವರ್ಟ್ ಆದರೆ ಜಗಳ ಸ್ಟಾರ್ಟ್ ಆಗುತ್ತೆ. ಗೊತ್ತಿಲ್ಲ ಎಲ್ಲಿ ತನಕ ಹೋಗುತ್ತೆ ಅಂತ. ಯಾಕಂದರೆ ಅರಸರು ಮತ್ತು ಸೇವಕರು ಅಂದರೆ ಅದೇ ಅರಸರುಗಳು ಏನು ಮಾಡ್ತಾರೆ, ಅವ್ರಿಗೆ ಕೊಟ್ಟಿರೋ ಪವರ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ನೋಡ್ತಾ ಇರ್ತಾರೆ, ಹೈಲೈಟ್ ಆಗೋದಕ್ಕೆ. ನಾನು ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ನೋದಕ್ಕಿಂತ ನಾನು ಹೇಳಿದ್ದು ಮಾಡಬೇಕು, ನಾನು ಹೇಳಿದ್ದವರು ಇವಳು ಮಾಡಬೇಕು ಅನ್ನೋ ಕಮಾಂಡಿಂಗ್ ಮೈಂಡ್ ಸೆಟ್ ಬಂದಾಗಲೇ ನಾನು ಹೈಲೈಟ್ ಆಗ್ತಾ ಇದ್ದೀನಿ ಅನ್ನೋ ಫೀಲ್ ಬರುತ್ತೆ ಅವ್ರಿಗೆ. ಇದನ್ನೆಲ್ಲ ಪದೇ ಮಾಡ್ತಿದ್ದಾಗ ಸೇವಕರಿಗೂ ಒಂದು ಸ್ಟೇಜಲ್ಲಿ ಇರಿಟೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾಕಂದರೆ ಎಲ್ಲರೂ ಒಳ್ಳೊಳ್ಳೆ ಕಡೆಯಿಂದನೇ ಒಳ್ಳೊಳ್ಳೆ ಸಾಧನೆಗಳು ಮಾಡ್ಕೊಂಡೇ ಬಂದಿರೋದ್ರಿಂದ ಒಂದು ಸ್ಟೇಜ್ ತನಕ ಎಲ್ಲರೂ ಅವರ ಸೇವಕರಾಗೇ ಇರ್ತಾರೆ. ಆಮೇಲೆ ಎಲ್ಲೋ ಕೆಲವೊಂದು ಸ್ಟೇಜಲ್ಲಿ ಅವ್ರ ಈಗೋ ಬರ್ಸ್ಟ್ ಆಗಿ ಅದು ಕೋಪಕ್ಕೆ ಕನ್ವರ್ಟ್ ಆಗಿ ಪಕ್ಕ ಜಗಳಗಳು ಭಯಂಕರವಾಗಿ ಆಗುತ್ತೆ. ಬಿಗ್ ಬಾಸ್ ಅವ್ರು ಇನ್ನೊಂದು ಪ್ರೋಮೋ ಬಿಟ್ಟಿದ್ದಾರೆ. ಸೊ ಲೆಟ್ಸ್ ವಾಚ್ ಇಟ್. ನೋಡ್ತಾ ಮಾತಾಡೋಣ. ಸ್ಲ್ಯಾಬ್ ಎಲ್ಲ ಗಲೀಜಾಗಿದೆ. ತೋರಿಸಿ, ನಾನು ಇಲ್ಲಿಂದ ನೋಡ್ತೀನಿ, ಮಜಾ ತಗೋತೀನಿ. ಸೇವಕರು ಬೇಕಾಗಿಲ್ಲ. ನಾವು ನೀವು ಒಂದೇ ಅಲ್ಲ, ನೀವು ಸೇವಕರು. ಇಲ್ಲಿ ನನ್ನ ಕಣ್ಣಿದೆ ಅಲ್ವಾ, ನನ್ನ ಕಣ್ಣು ನೋಡಿ. ಸ್ಲ್ಯಾಬ್ ಎಲ್ಲ ಗಲೀಜಾಗಿದೆ. ತೋರಿಸಿ, ನಾನು ಇಲ್ಲಿಂದ ನೋಡ್ತೀನಿ. ದರ್ಪ ತೋರಿಸಿ ನಾನು ಇಲ್ಲಿಂದಾನೇ ನೋಡ್ತೀನಿ. ಅಶ್ವಿನಿ ಗೌಡ ಅವ್ರು ಇರೋದೇ ಆಗ, ಅಥವಾ ಬೇಕು ಅಂತ ಈ ಥರ ಮಾತಾಡ್ತಾ ಇದ್ದಾರೆ ಗೊತ್ತಿಲ್ಲ. ಬಟ್ ಅವ್ರು ಮಾತಾಡೋ ರೀತಿ ಯಾವುದೇ ಕಂಟೆಸ್ಟೆಂಟ್ಗಾದರೂ ಸ್ವಲ್ಪ ಕೋಪ ಬರಿಸುತ್ತೆ, ಅವ್ರ ಹೀಗೋನ ಹರ್ಟ್ ಮಾಡುತ್ತೆ. ಅದೇ ಥರನೇ ಇರುತ್ತೆ ಅವ್ರ ಅಪ್ರೋಚು. ಐ ಡೋಂಟ್ ನೋ ವೈ ಅವ್ರು ಯಾಕೆ ಹಂಗೆ ಮಾತಾಡ್ತಾರೆ ಅಂತ. ಬಟ್ ಪ್ರತಿಯೊಬ್ಬರಿಗೂ ಹಂಗೆ ಕಮಾಂಡಿಂಗ್ ವಾಯ್ಸಲ್ಲೇ, ಜಡ್ಜ್ಮೆಂಟಲ್ ಮೈಂಡ್ ಸೆಟ್ಟಲ್ಲೇ ರಿಪ್ಲೈ ಮಾತಾಡ್ತಾರೆ. ಹಿಂಗೆ ಮಾತಾಡ್ತಾ ಇದ್ದರೆ ತುಂಬ ಕಷ್ಟ. ಮನೆಯಲ್ಲಿ ಯಾರು ಓಟ್ ಅವ್ರಿಗೆ ಸಿಗಲ್ಲ ನಾಮಿನೇಷನ್ ಅಂತ ಬಂದರೆ, ಎಲಿಮಿನೇಟ್ ಮಾಡೋದಕ್ಕೆ ನೋಡ್ತಾರೆ ಅವ್ರನ್ನೇ ನಾಮಿನೇಟ್ ಮಾಡ್ತಾರೆ. ಎಲಿಮಿನೇಷನ್ ರೌಂಡಲ್ಲಿ ಅವರನ್ನೇ ನಾಮಿನೇಟ್ ಮಾಡ್ತಾರೆ. ಇದೇ ಥರ ಆದರೆ ಫ್ಯೂಚರಲ್ಲಿ ಸೇವಕರು ಬೇಕಾಗಿಲ್ಲ. ನಾವು ನೀವು ಒಂದೇ ಅಲ್ಲ, ನೀವು ಸೇವಕರು. ನಾವು ನೀವು ಒಂದೇ ಅಲ್ಲ. ಅವ್ರಿಗೆ ಇವಾಗ ಗೊತ್ತಾಗಲ್ಲ. ಇವಾಗ ಒಂಟಿಗಳು ನಾವು ಅರಸರು ಅಂತ ಸೇವಕರನ್ನ ಆ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಕಮೆಂಟ್ ಮಾಡೋದು, ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಹೇಳೋದು. ಬಟ್ ಈ ಅರಸರು ಸೇವಕರು ಅನ್ನೋ ಟಾಸ್ಕ್ ಮುಗಿದ ಮೇಲೆ ಎಲ್ಲರೂ ತಿರುಗಿ ಬಿದ್ದರೆ ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಹಿಂಗಾಗುತ್ತೆ ಅಂತ. ಬಟ್ ಈ ಥರ ಇರಬೇಕು. ಇದೇ ಬಿಗ್ ಬಾಸ್ ಮನೆ. ಪೈಪೋಟಿಗಳಿರಬೇಕು, ಒಬ್ಬರು ಅತಿ ಮಾಡಬೇಕು, ಇನ್ನೊಬ್ರು ಅದನ್ನು ಡಿಫೆನ್ಸ್ ಮಾಡ್ಕೋಬೇಕು. ಅದೇ ಬಿಗ್ ಬಾಸ್ ಮನೆ. ಅಸಲಿ ಆಟ ಈಗ ಶುರು ಆಗ್ತಾ ಇದೆ ಬಿಗ್ ಬಾಸ್ ಮನೆ. ಕಣ್ಣಿದೆ ಅಲ್ವಾ, ನನ್ನ ಕಣ್ಣು ನೋಡಿ. ತುಂಬಾ ಮಾತಾಡ್ತಾ ಇದೀಯಾ. ನಿನ್ನಿಂದಾನೇ ನಮ್ಗೆಲ್ಲ ಊಟ ಕಿತ್ಕೊಂಡಿದ್ದು. ಪಶ್ಚಾತ್ತಾಪ ಇದೆಯಾ ನಿಮ್ಮಿಬ್ಬರಿಗೂ? ಇಲ್ಲ, ಗಿಲ್ಲಿ ನಟ ಅವರು ಯಾವುದೇ ಕಾರಣಕ್ಕೂ ಬಗ್ಗಲ್ಲ. ಇದಂತೂ 100%. ಅವ್ರು ಬಗ್ತಾನೂ ಇಲ್ಲ, ಬಗ್ಗೋದು ಇಲ್ಲ. ಎಷ್ಟು ಜನ ಮಾತಾಡಿದ್ರು ಎಲ್ಲರಿಗೂ ರಿಪ್ಲೈ ಕೊಡ್ತಾರೆ, ಕೂಲಾಗಿ ರಿಪ್ಲೈ ಕೊಡ್ತಾರೆ. ಅಫ್ಕೋರ್ಸ್ ತುಂಬ ಜನ ನಿಮ್ಗೆ ಗೊತ್ತು, ನೀವೇ ಹೇಳ್ತೀರಾ ಅವರೇ ಗೆಲ್ಲೋದು ಅಂತ. ಸುಮಾರು ಜನ ಹೇಳ್ತಾರೆ. ಇನ್ನು ಕೆಲವರು ಫೈನಲ್ಗೆ ಹೋಗೋದೇ ಅವರು ಅಂತ ಹೇಳ್ತಾರೆ. ನೀವು ಕೂಡ ಕಮೆಂಟ್ ಮಾಡಿ, ನಿಮ್ಮ ಫೇವ್ರೇಟ್ ಯಾರು ಗೆಲ್ಬೋದು ಅಥವಾ ಯಾರು ಫೈನಲ್ ತನಕ ಹೋಗ್ಬೋದು ಅಂತ. ಕೂಲಾಗಿ ಮಾತಾಡೋಣ, ನಿಂಗೆ ಈಗಲೇ ಗಂಟ್ಲು ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಹೊಟ್ಟೆ ಉರ್ಸೋದು ಅಂತ ಬಂದರೆ ಗಿಲ್ಲಿ ನಟ ಅವರು PhD ಮಾಡ್ಬಿಟ್ಟಿದ್ದಾರೆ ಅದರಲ್ಲಿ. ಬೇರೆಯವ್ರು ಜಗಳ ಆಡ್ತಾ ಇರಲಿ, ಕೂಲಾಗೆ ರಿಪ್ಲೈ ಮಾಡ್ತಾರೆ. ಅದು ಸಖತ್ ಫನ್ ಆಗಿರುತ್ತೆ ಆ್ಯಕ್ಚುಲಿ.
ಮಕ್ಕಳಲ್ಲಿ ಕೋತಿ ಕುಣಿತೈತೆ ನೋಡೋದಕ್ಕೆ ಕಾವ್ಯ ಹತ್ರ ಹೇಳ್ತಾರದು. ಇವಾಗ ನಿಜವಾದ ಆಟ ಸ್ಟಾರ್ಟ್ ಆಗಿರೋದು ಬಿಗ್ ಬಾಸ್ ಮನೇಲಿ. ಜಗಳ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳಿ, ನಿಲ್ಲಲ್ಲ. ಯಾರ್ಯಾರು ಜಗಳದಲ್ಲಿ ಪಟ್ ಅಂತ ಜಗಳಕ್ಕೆ ಯಾರು ಇಳಿತಾರೆ, ಹೈಲೈಟ್ ಯಾರು ಆಗ್ತಾರೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಅಶ್ವಿನಿ ಗೌಡ ಅವರು, ಇನ್ನೊಂದು ಗಿಲ್ಲಿ ನಟ ಅವರು, ಆ್ಯಂಡ್ ಸುದಿ, ಕಾಕ್ರೋಚ್ ಸುದಿ ಅವರು, ಧ್ರುವಂತ್, ಆ್ಯಂಡ್ ಇಷ್ಟು ಜನ ಟಕ್ಕಂತ ಹೈಲೈಟ್ ಆಗೋದು ಈ 5 ಜನ. ಏನೇ ಇರಲಿ ಮನೆಯಲ್ಲಿ ಸ್ಕ್ರೀನ್ ಮುಂದೆ ಕಾಣಿಸ್ಕೊಳ್ಳೋದು, ಸ್ಕ್ರೀನ್ ಅಪಿಯರೆನ್ಸೇ ಆಗಿರ್ಬೋದು, ಮಾತೇ ಆಗಿರ್ಬೋದು, ಇನ್ನು ಏನೇ ವಿಚಾರಗಳಾಗಿರ್ಬೋದು, ಈ 5 ಜನ ಟಕ್ಕಂತ ಹೈಲೈಟ್ ಆಗ್ತಾರೆ. ಇನ್ನು ಮಿಕ್ಕಿದವರು ಇವ್ರು ಸುತ್ತಾ ಇರ್ತಾರೆ. ಮಲ್ಲಮ್ಮ ಅವ್ರದ್ದು ಸಪ್ರೇಟ್ ಜಾನರು, ಅವರು ಯೂನಿವರ್ಸಲ್ ಆಗಿ ಎಲ್ರಿಗೂ ಇಷ್ಟ ಆಗ್ತಾರೆ, ಮನೆ ಮಂದಿಗೆ ಆ್ಯಂಡ್ ಅಫ್ಕೋರ್ಸ್ ಇಡೀ ಕರ್ನಾಟಕಕ್ಕೆ ಅವರು ತುಂಬಾ ಹತ್ರ ಆಗ್ತಾ ಇದ್ದಾರೆ, ಕರ್ನಾಟಕದ ಆಡಿಯನ್ಸ್ಗಳಿಗೆ. ಸೊ ಇಲ್ಲಿಂದ ಜಗಳ ನಿಲ್ಲೋದಿಲ್ಲ, ನೆಕ್ಸ್ಟ್ ಲೆವೆಲ್ ಟ್ವಿಸ್ಟ್ಗಳಿರುತ್ತೆ. ಇವಾಗ ಬಿಗ್ ಬಾಸ್ ಆ್ಯಕ್ಚುಯಲ್ ಬಿಗ್ ಬಾಸ್ ಸ್ಟಾರ್ಟ್ ಆಗಿರೋದು. ಮಲ್ಲಮ್ಮ ಅವ್ರನ್ನ ಬಿಗ್ ಬಾಸ್ ಅವರು ಕರೆಸಿ, ನಾನು ಮಾತಾಡ್ತಿರೋದು ನಿಮಗೆ ಅರ್ಥ ಆಗ್ತಿಲ್ವ, ಲಾಸ್ಟ್ ಎಪಿಸೋಡು BB ಮಾರ್ಟ್, ಆ ಮಾರ್ಟಲ್ಲಿ ಮಾತಾಡಿದ ರೀತಿ ಅಥವಾ ಅವ್ರಿಗೆ ಅರ್ಥ ಆಗದೆ ಕನ್ಫ್ಯೂಷನ್ ಆಗಿದ್ದು, ಅದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು ಬಿಗ್ ಬಾಸ್ ಅವರ ಕರೆಸಿ, ನಾನು ಮಾತಾಡಿದ್ದು ನಿಮ್ಗೆ ಅರ್ಥ ಆಗಿಲ್ವಾ, ಏನು ಕನ್ಫ್ಯೂಷನ್ ಆಗ್ತಾ ಇದೆಯಾ, ಭಯನ ಅಂತ ಕೇಳಿ ಅವ್ರಿಗೆ ಸಮಾಧಾನ ಆಗೋ ರೀತಿ ಮಾತಾಡಿ, ಅವ್ರು ಕಂಫರ್ಟ್ ಮಾಡಿ, ಒಂದು ಕಂಫರ್ಟ್ನೆಸ್ ಕೊಟ್ಟು ಕೂರಿಸಿ ಮಾತಾಡಿಸಿ, ಅದಕ್ಕೆ ಮಲ್ಲಮ್ಮ ಅವರು ಒಗಟುಗಳನ್ನ ಕೇಳಿ ಅದಕ್ಕೆ ಬಿಗ್ ಬಾಸ್ ಅವ್ರು ರಿಪ್ಲೈ ಮಾಡಿ ಒಂಥರ ಚೆನ್ನಾಗಿತ್ತು. ಇಷ್ಟು ದಿನ ನಾನು ಎಲ್ಲರಿಗೂ ಕ್ವಶನ್ ಕೇಳ್ತಾ ಇದ್ದೆ, ಎಲ್ಲರೂ ಹೆದರ್ಕೋತಾ ಇದ್ರು. ಬಟ್ ನಾನು ಇವತ್ತು ನಿಮ್ಮ ಈ ಒಗಟಿಗೆ ಶರಣಾಗಿದ್ದೀನಿ ಅಂತ ಹೇಳೋದೇ ಆಗಿರ್ಬೋದು. ಆಡಿಯನ್ಸ್ಗೆ ತುಂಬಾ ಇಷ್ಟ ಆಗುತ್ತೆ, ಅದು ಇಷ್ಟ ಆಯಿತು, ಪಕ್ಕ ಇಷ್ಟ ಆಗಿದೆ ಅದು. ಆ್ಯಂಡ್ ಮಲ್ಲಮ್ಮ ಅವರು ಕೂಡ ಫೈನಲಿಸ್ಟ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗಿರೋದು ತುಂಬ ಜನಗಳಿಗೆ ಖುಷಿ ಆಗುತ್ತೆ. ಆ್ಯಂಡ್ ಈ ಸೀಕ್ರೆಟ್ ಟಾಸ್ಕ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ಯಾರಿಗೆ ನಮ್ಮ ಡಾಕ್ ಸತೀಶ್ ಅವ್ರಿಗೆ ಮತ್ತು ಚಂದ್ರಪ್ರಭು ಅವ್ರಿಗೆ ಕೊಟ್ಟಿರೋ ಟಾಸ್ಕ್ ಇದೆಯಲ್ಲ, ಸಖತ್ ಟ್ವಿಸ್ಟ್ ಅದು. ಎಲ್ಲೋ ಒಂದು ಕಡೆ ಅವರು ಡಮ್ಮಿ ಆಗ್ಬಿಟ್ರಾ, ಯೂಸ್ ಮಾಡ್ಕೋತಾ ಇಲ್ವಾ, ಅಥವಾ ಬಿಗ್ ಬಾಸ್ ಅವ್ರಿಗೇನು ಅವ್ರಿಗೂ ಯೂಸ್ ಆಗೋ ಥರ ಏನು ಟಾಸ್ಕ್ಗಳು ಕೊಡ್ತಾ ಇಲ್ವಾ ಅಂತ ಯೋಚನೆ ಮಾಡೋ ಗ್ಯಾಪಲ್ಲೇ ಚಂದ್ರಪ್ರಭು ಅವ್ರಿಗೆ ಆ್ಯಂಡ್ ಡಾಕ್ ಸತೀಶ್ ಅವ್ರಿಗೆ ಒಳ್ಳೆ ಟಾಸ್ಕ್ ಕೊಟ್ಟಿದ್ದಾರೆ. ಇದು ಕೂಡ ಒಂದು ಒಳ್ಳೆ ಟ್ವಿಸ್ಟನ್ನ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಭಯಂಕರವಾಗಿ ಒಳ್ಳೊಳ್ಳೆ ಮಾತುಗಳು, ಪೈಪೋಟಿಗಳು, ಜಗಳಗಳು, ಮನಸ್ತಾಪಗಳು ಎಲ್ಲವೂ ನಡೆಯುತ್ತೆ. ಆ್ಯಂಡ್ ಇನ್ನು ಕಾಕ್ರೋಚ್ ಸುದಿ ಅವರು ತುಂಬಾ ಹುಷಾರಾಗಿ ನೆಕ್ಸ್ಟ್ ಲೆವೆಲಲ್ಲಿ ಆಟ ಆಡ್ತಾ ಇರೋದು ಅಂದರೆ ಕಾಕ್ರೋಚ್ ಸುದಿ ಅವರು. ಅವ್ರಿನ್ನೂ ಯಾರ ಜೊತೆನೂ ಜಗಳಕ್ಕೆ ಇಳಿದ್ರೆ ಅವ್ರು ಇಳಿದಾಗ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಅವ್ರು ಯಾವಾಗ ಇಳಿತಾರೆ, ಅವ್ರ ಕೋಪ ಅವ್ರಿಗೆ ಈಗೋ ಯಾವಾಗ ಹರ್ಟ್ ಆಗುತ್ತೆ, ಅವ್ರು ಯಾವಾಗ ಬರ್ಸ್ಟ್ ಆಗ್ತಾರೆ ಅನ್ನೋದು ಮಾತ್ರ ಸೀರಿಯಸ್ಲಿ ಗೊತ್ತಿಲ್ಲ. ಬಟ್ ಇಲ್ಲಿ ತನಕ ನೆಕ್ಸ್ಟ್ ಲೆವೆಲಲ್ಲಿ ಹೋಗ್ತಾ ಇದೆ ಬಿಗ್ ಬಾಸ್ ಕೂಡ. ಇದಿಷ್ಟು ಪ್ರೋಮೋ ಮತ್ತು ಲಾಸ್ಟ್ ಎಪಿಸೋಡಲ್ಲಿ ಏನೇನಾಯಿತು ಅನ್ನೋ ವಿಚಾರ. ಆ್ಯಂಡ್ ಇನ್ನೊಂದು ಡ್ರಮ್ ಬ್ಯಾಲೆನ್ಸ್ ಟಾಸ್ಕಲ್ಲಿ ಗಿಲ್ಲಿ ನಟ ಅವರು ಮತ್ತು ಕಾವ್ಯ ಅವರ ಕಾಂಬಿನೇಷನಲ್ಲಿ ನಿಜವಾಗ್ಲೂ ಒಳ್ಳೆ ಪೈಪೋಟಿ ಕೊಟ್ಟರು ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು ಟಾಸ್ಕು. ಆ್ಯಂಡ್ ತುಂಬಾ ಒಂಟಿಗಳಿಗೂ ಜಂಟಿಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಬಿಗ್ ಬಾಸ್ ಕೊಡ್ತಾರೆ ಟಾಸ್ಕಲ್ಲಿ. ಪ್ರೀವಿಯಸ್ ಟಾಸ್ಕ್ ಆಗಿರ್ಬೋದು, ಇದೇ ಆಗಿರ್ಬೋದು. ಒಂಟಿಯವರು ಒಬ್ಬರು ಮಾಡೋದನ್ನ ಜಂಟಿಯವರು ಇಬ್ಬರು ಮಾಡೋದು, ಅದು ಫಸ್ಟ್ ನೋಡ್ತಾ ಇದ್ದಂಗೆ ಗೊತ್ತಾಗ್ಬಿಡುತ್ತೆ ಇದು ಆಗಲ್ಲ ಅಂತ. ಒಂಟಿಗಳು ಗೆಲ್ತಾರೆ, ಜಂಟಿಗಳು ಗೆಲ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡೋಕೆ ಆಗಬಾರ್ದು. ಆ ಥರ ಟಾಸ್ಕ್ ಕೊಟ್ಟರೆ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಒಂಟಿಗಳು ಒಬ್ಬರು ಮಾಡೋದನ್ನ ಅಲ್ಲಿ ಜಂಟಿಗಳು ಇಬ್ಬರು ಮಾಡಬೇಕು ಅನ್ನೋದು ಸೀರಿಯಸ್ಲಿ ಅದು ನಿಜವಾಗ್ಲೂ ನೋಡೋದಕ್ಕೆ ಮಜಾನೇ ಇಲ್ಲ. ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಯಾರು ಗೆಲ್ತಾರೆ ಅಂತ, ಅವರೇ ಒಂಟಿಗಳೇ ಗೆಲ್ಲೋದು ಅಂತ ಗೊತ್ತಾಗ್ಬಿಡುತ್ತೆ. ಬಟ್ ಆದರೂ ಇಲ್ಲಿ ಅಪ್ರಿಷಿಯೇಟ್ ಮಾಡಬೇಕಾಗಿರೋ ವಿಚಾರ ಯಾವುದು ಅಂದರೆ ಗಿಲ್ಲಿ ನಟ ಅವರು ಮತ್ತು ಕಾವ್ಯ ಅವರ ಕಾಂಬಿನೇಷನಲ್ಲಿ ಅವ್ರು ಕೊಟ್ಟು ಪೈಪೋಟಿ ತುಂಬ ಚೆನ್ನಾಗಿ ಆಟ ಆಡಿದ್ರು. ಮೊದಲನೇ ರೌಂಡಲ್ಲಿ ಸ್ವಲ್ಪ ಆಚೆ ಈಚೆ ಆದ್ರೂ ಎರಡನೇ ರೌಂಡಲ್ಲಿ ಸಖತ್ತಾಗಿ ಆಟ ಆಡಿದ್ರು, ಒಳ್ಳೆ ಪೈಪೋಟಿನ ಕೊಟ್ಟರು. ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಲಾಸ್ಟ್ ಎಪಿಸೋಡ್ ಹೈಲೈಟು ಚಂದ್ರಪ್ರಭು ಅವರು ಮತ್ತು ಡಾಕ್ ಸತೀಶ್ ಅವರ ಸೀಕ್ರೆಟ್ ಟಾಸ್ಕ್ ಟ್ವಿಸ್ಟು ಆ್ಯಂಡ್ ಗಿಲ್ಲಿ ನಟ ಅವರ ಈ ಟಾಸ್ಕ್ ಒಳ್ಳೆ ಪೈಪೋಟಿ ಕೊಟ್ಟರು. ಮಲ್ಲಮ್ಮ ಅವರ ಮಾತು, ಬಿಗ್ ಬಾಸ್ ಜೊತೆಗೆ ಮಲ್ಲಮ್ಮ ಅವರ ಮಾತು ಅದು ಮಾತ್ರ ನೆಕ್ಸ್ಟ್ ಲೆವೆಲ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಬಿಗ್ ಬಾಸ್ ಅವರು ಶಾಲು ಕೂಡ ಕೊಟ್ಟರು. ಈ AC ಈ ಬೆಂಗಳೂರು ವೆದರ್ ನಿಮ್ಗೆ ಸೆಟ್ ಆಗಲ್ಲ, ಸೊ ಇದನ್ನು ಇಟ್ಕೊಳ್ಳಿ, ನಿಮ್ಗೆ ಬಿಗ್ ಬಾಸ್ ಕೊಡ್ತಾರೆ ಒಂದು ಉಡುಗೊರೆ ಅಂತ ಕೊಟ್ಟರು. ಅದು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಧನುಷ್ ಆ್ಯಂಡ್ ಅಶ್ವಿನಿ ಗೌಡ ಅವರ ಮಾತು, ಜಗಳ. ಅಫ್ಕೋರ್ಸ್ ಅಶ್ವಿನಿ ಗೌಡ ಅವರು ಎಲ್ಲರ ಮೇಲೂ ಕಮ್ಯಾಂಡ್ ಮಾಡ್ತಾನೆ ಇದ್ದಾರೆ. ಕಮ್ಯಾಂಡಿಂಗ್ ಆ್ಯಂಡ್ ಜಡ್ಜ್ಮೆಂಟಲ್ ಮೈಂಡ್ಸೆಟ್ಟಲ್ಲೇ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಇದು ಅವ್ರಿಗೆ ಪ್ಲಸ್ಸು ಆಗುತ್ತೆ, ನೆಗೆಟಿವ್ ಆಗುತ್ತೆ. ಇದು ತುಂಬ ದಿನಗಳ ಕಾಲ ಹಿಂಗೆ ಇದ್ದರೆ ಮನೆ ಮಂದಿನೇ ಅಶ್ವಿನಿ ಅವ್ರನ್ನ ಡಾಮಿನೇಟ್ ಮಾಡಿಬಿಡ್ತಾರೆ, ಅವ್ರು ಇರೋದೇ ಹಂಗೆ ಅಂತ ಜಡ್ಜ್ ಮಾಡಿಬಿಡ್ತಾರೆ. ಇದು ಅಶ್ವಿನಿ ಗೌಡ ಅವ್ರಿಗೆ ತುಂಬಾ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ಬೋದು, ಅವ್ರಿಗೆ ಪಾಸಿಟಿವ್ ಆಗ್ಬೋದು. ಬಟ್ ಅಶ್ವಿನಿ ಗೌಡ ಅವರು ಹೈಲೈಟ್ ಆಗ್ತಾ ಇದ್ದಾರೆ. ಪಾಸಿಟಿವ್ ವೇ ಅವ್ರು ನೆಗೆಟಿವ್ ವೇ, ಬಟ್ ಅವರು ಹೈಲೈಟ್ ಆಗ್ತಾ ಇದ್ದಾರೆ. ಅವ್ರು ಇರೋದನ್ನ ಹೇಳ್ತಾರೆ, ನಾನು ಇರೋದು ಹಿಂಗೆ,
ನಾನು ಯಾರು ತಲೆ ಕೆಡಿಸ್ಕೊಳ್ಳಲ್ಲ, ಗುರು ಅನ್ನೋ ಥರನೇ ಮಾತಾಡ್ತಾರೆ. ಸೊ ಅದು ನಿಮ್ಗೇನು ಅನಿಸುತ್ತೆ ಅದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಸೊ ಇಷ್ಟು ನಿನ್ನೆ ಎಪಿಸೋಡ್ ಹೈಲೈಟ್ಸ್ ಮತ್ತು ಈಗ ಬಿಟ್ಟಿರುವಂಥ ಪ್ರೋಮೋನ ಒಂದು ವಿಚಾರ. ಸೊ ಇದೇ ಥರ ಮತ್ತಷ್ಟು ಪ್ರೋಮೋಗಳ ಜೊತೆ ನೆಕ್ಸ್ಟ್ ಎಪಿಸೋಡ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ನೋಟಿಫಿಕೇಷನ್ ಆಲ್ನಲ್ಲಿ ಇಟ್ಕೊಳ್ಳಿ. ನನ್ನ ನೆಕ್ಸ್ಟ್ ವಿಡಿಯೋ ನಿಮಗೆ ಬರಬೇಕು ಅಂದರೆ ನೀವು ಬೆಲ್ ನೋಟಿಫಿಕೇಷನ್ ಆಲಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.